ಬ್ಯಾಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಯನ್ನು ಪ್ರಾರಂಭಿಸುವ ಮುನ್ನ ನಮ್ಮ ನಾಡಿಗೆ ಗೌರವ ತೋರುವ ಉದ್ದೇಶದಿಂದ ನಾಡಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ. ತಾವುಗಳೆಲ್ಲ ಎದ್ದು ನಿಂತು ನಾಡಗೀತೆ ಆಗುವವರೆಗೂ ಸಾವಧಾನವಾಗಿ ನಿಲ್ಲಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಮಾತಾ ಕಿ ಜೈ. ಈ ಕಾರ್ಯಕ್ರಮನ ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭಿಸೋಣ. ದೇವತಾ ಕಾರ್ಯಕ್ರಮವನ್ನು ಶ್ರೀಮತಿ ರಮ್ಯಾ ಅಂಗನವಾಡಿ ಕಾರ್ಯಕರ್ತೆಯರು ದೇವತಾ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಸುವೆ ಮಗೆ ವಿನಾಯಕ, ವಿದ್ಯೆ ಪಾಲಿಸುವೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಪಾಲಿಸುವೆ ಮಗೆ ವಿನಾಯಕ, ಭಜನೆ ಪಾಲಿಸುವೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಪ್ರಾರ್ಥನೆಯನ್ನು ಮಾಡಿದಂತ ಶ್ರೀಮತಿ ರಮ್ಯಾ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸೋಣ. ಕ್ರಮವನ್ನು ಪ್ರಾರಂಭಿಸೋಣ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಮತ್ತು ಇಲ್ಲಿ ನೆರೆದಿರುವಂತಹ ಸದಸ್ಯರುಗಳಿಂದ ಉದ್ಘಾಟನಾ ಸಮಾರಂಭ. ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಉದ್ಘಾಟಿಸಲಿದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು ಅಂತ ತಮ್ಮಲ್ಲಿ ಮನವಿ. ಉದ್ಘಾಟನೆ ಮಾಡಿದಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು. ಕಾರ್ಯಕ್ರಮದ ಪ್ರಾರಂಭದ ಮುನ್ನ ಸ್ವಾಗತವನ್ನ ಬಯಸೋಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರತಕ್ಕಂಥ
ಅಧ್ಯಕ್ಷತೆಯನ್ನು ಶ್ರೀಮತಿ ಪವಿತ್ರ ಅವರು BCM ಇಲಾಖೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಲಕ್ಷ್ಮೀರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ಲತಾ ಎಸ್ ರವರ ಪರವಾಗಿ ಅವರ ಪತಿ ಮುನಿಕೃಷ್ಣ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಯುತ ವರದರಾಜ್ ಸರ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ದಾಸರಕಲ್ನಲ್ಲಿ ಪಂಚಾಯಿತಿ ಸದಸ್ಯರಾದಂಥ ಶ್ರೀಯುತ ರಾಜಣ್ಣನವರು ಹಿರಿಯ ಸದಸ್ಯರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧಕರು ಶ್ರೀಯುತ ಮೋಹನ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಇಂಜಿನಿಯರ್ ಅನಿತಾರವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಪ್ರಸನ್ನ ಕುಮಾರ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು, ಹಾಲಿ ಸದಸ್ಯರುಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು, ಸಂಘದ ಪದಾಧಿಕಾರಿಗಳು ಮತ್ತು ಈ ಊರಿನ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಎಲ್ಲ ಗೌಡರು, ಶಾನುಭಾಗರು, ಪಟೇಲರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಬಂಧುಗಳೇ, ಇವತ್ತಿನ ಸಭೆಯ ಉದ್ದೇಶ 23-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ 23-24ನೇ ಸಾಲಿನಲ್ಲಿ ನಡೆದಂತ MGNREGA ಯೋಜನೆಯ ಕಾಮಗಾರಿಗಳ ಅನುಷ್ಠಾನ ಮತ್ತು 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಅನುಷ್ಠಾನ, ಜಮಾ ಖರ್ಚು ಇದರ ಬಗ್ಗೆ ವಿವರವಾಗಿ ತಿಳಿಸಿಕೊಡಲಿದ್ದಾರೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧಕರಾದಂಥ ಶ್ರೀಯುತ ರಂಗಸ್ವಾಮಿ ಅವರು, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು. ಇವರಿಂದ ವರದಿಯನ್ನು ಮಂಡಿಸಲಿದ್ದಾರೆ. ಇದರ ಬಗ್ಗೆ ತಾವುಗಳು ಸಾವಧಾನವಾಗಿ ಕೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀಮತಿ ಪವಿತ್ರ ಮೇಡಮ್, DCM ಇಲಾಖೆ ಗುಬ್ಬಿ ತಾಲೂಕುರವರ ಅನುಪಸ್ಥಿತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸರ್ವ ಸದಸ್ಯರುಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ನಿಗದಿತ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂತಹದ್ದು. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂತಹದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ನಿಗದಿತ 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ.
ವಿಳಂಬ ಕೂಲಿ ಪಾವತಿ ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಗಾಯಗಳಾದಲ್ಲಿ, ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು, ಯೋಜನೆ ಅನುಷ್ಠಾನೆಯಲ್ಲಿ ಸೋರಿಕೆಯಾಗುವುದನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವುದು. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಫಲಾನುಭವಿಗಳು ಈ ಕೆಳಕಂಡಂತೆ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿಸಬಹುದು. ಬದು ನಿರ್ಮಾಣಕ್ಕೆ ಪ್ರತಿ ಎಕರೆಗೆ 17,000 ರುಗಳನ್ನು ನಿಗದಿಪಡಿಸಲಾಗಿದೆ. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 80,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳಾದ ತೆಂಗು, ಮಾವು, ಸಪೋಟ, ನಿಂಬೆ, ಮೋಸಂಬಿ, ಕಿತ್ತಳೆ, ಬಾಳೆ, ಎಲೆಯಂಬು ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಕಲ್ಯಾಣಿ ಅಭಿವೃದ್ಧಿ, ಮಲ್ಟಿಆರ್ಚ್ ಚೆಕ್ ಡ್ಯಾಂ, ತಡೆಯಣ್ಣೆ, ಗ್ರಾಮಗಳಿಗೆ ಸಿಸಿ ರಸ್ತೆ, ಸಿಸಿ ಚರಂಡಿ, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಾಣ, ಶೌಚಾಲಯ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಬಹುದು. ಈ ಎಲ್ಲಾ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡಿ, ಈ ಪಟ್ಟಿ ಮಾಡಿಕೊಂಡಂತ ಕಾಮಗಾರಿಗಳನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿಕೊಂಡು ಕ್ರಿಯಾ ಯೋಜನಾ ಪಟ್ಟಿಯಲ್ಲಿ ತಯಾರು ಮಾಡಿ ಮಂಜೂರಾತಿಗಾಗಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಬೇಕಾಗುತ್ತೆ. ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಮಂಜೂರಾಗಿ ಬಂದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆದ್ಯತಾವಾರು ಅಂದ್ರೆ ಮೊದಲನೇದಾಗಿ ಭೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಎರಡನೇದಾಗಿ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಮೂರನೇದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿಕೊಂಡು ಉಳಿದಂತ ಕಾಮಗಾರಿಗಳನ್ನ ಆದ್ಯತಾವಾರು ನಿಯಮಾನುಸಾರ ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ದಿನಾಂಕ 1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 21/3/2025ರಿಂದ 27/3/2025 ಇಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿ ಈ ಗ್ರಾಮ ಸಭೆಯಲ್ಲಿ ಮಂಡಿಸುವುದೇ ಈ ಗ್ರಾಮ ಸಭೆಯ ಉದ್ದೇಶ. ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ಅವಧಿಯಲ್ಲಿ ಒಟ್ಟು ಸಮುದಾಯ ಪೇಜ್ ನಂಬರ್ 7 ಮೇಡಮ್, ಗ್ರಾಮ ಪಂಚಾಯಿತಿ ವತಿಯಿಂದ 12 ಸಮುದಾಯ ಕಾಮಗಾರಿ, 220 ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 40,58,652 ರುಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ 4 ಸಮುದಾಯ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 6,96,188 ರುಗಳನ್ನು ವೆಚ್ಚ ಮಾಡಲಾಗಿದೆ. ಹಾಗೆ ಕೃಷಿ ಇಲಾಖೆಯಿಂದ 5 ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 2,30,048 ರುಗಳನ್ನು ವೆಚ್ಚ ಮಾಡಲಾಗಿದೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 7 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 1,48,657. ಹಾಗೆ ರೇಷ್ಮೆ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿದೆ. ಈ ಕಾಮಗಾರಿಯ ವೆಚ್ಚ 11,060 ರುಗಳನ್ನು ರೇಷ್ಮೆ ಇಲಾಖೆಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಗ್ರಾಮ ಪಂಚಾಯಿತಿ, ಸಾಮಾಜಿಕ ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಎಲ್ಲ ಒಟ್ಟು ವೆಚ್ಚ 51,44,605 ರುಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ.
ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕಾಮಗಾರಿಗಳ ಹೆಸರು, ಈ ಕಾಮಗಾರಿಗಳಿಗೆ ಆದಂತಹ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ನಾನು ಮಂಡಿಸತಕ್ಕಂಥ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾಮಗಾರಿ ಅನುಷ್ಠಾನವಾಗದೆ ಹಣ ಪಾವತಿಯಾಗಿರುವುದು ಕಂಡು ಬಂದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು. ಸಂಬಂಧಪಟ್ಟವರಿಂದ ವಸೂಲಾತಿಗಾಗಿ ಶಿಫಾರಸು ಮಾಡಿ ನಡಾವಳಿಯಲ್ಲಿ ದಾಖಲಿಸಲಾಗುವುದು. ಮೊದಲನೇದಾಗಿ ಹಳ್ಳೇನಹಳ್ಳಿ ಗ್ರಾಮದ ಪ್ರೇಮಮ್ಮ ಕೋಂ ಮುನಿ ವೆಂಕಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2528. ಈಶ್ವರ್ KH ಬೆನ್ ಸಿದ್ದಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19908. ಹಳ್ಳೇನಹಳ್ಳಿ ಗ್ರಾಮದ ಅಕ್ಕಯ್ಯಮ್ಮ ಕೋಂ ಗುಂಡಪ್ಪನವರ ವಸತಿ ನಿರ್ಮಾಣ 13272. ಹಳ್ಳೇನಹಳ್ಳಿ ಗ್ರಾಮದ ಆಶಾ ಕೋಂ ರೇವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 11692. ಹಳ್ಳೇನಹಳ್ಳಿ ಗ್ರಾಮದ ಕರಿಬಸವಯ್ಯ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಹಳ್ಳೇನಹಳ್ಳಿ ಗ್ರಾಮದ ಕೋಮಯ್ಯ ಬಿನ್ ಬಜ್ಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 23384. ಹಳ್ಳೇನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ನಾಗರಾಜುರವರ ಕೈತೋಟ ನಿರ್ಮಾಣ 1580. ಹಳ್ಳೇನಹಳ್ಳಿ ಗ್ರಾಮದ ಗಾಯತ್ರಿ ಕೋಂ ಗಂಗಾಧರಯ್ಯನವರ ಕೈತೋಟ ನಿರ್ಮಾಣ 1580. ಹಳ್ಳೇನಹಳ್ಳಿ ಗ್ರಾಮದ ಗೀತಾ ಕೋಂ ಸಿದ್ದೇಶ್ ರವರ ಕೈತೋಟ ನಿರ್ಮಾಣ 632. ಹಳ್ಳೇನಹಳ್ಳಿ ಗ್ರಾಮದ ಜಯಮ್ಮ ಕೋಂ ಅಣ್ಣಯ್ಯಪ್ಪನವರ ವಸತಿ ನಿರ್ಮಾಣ 1580. ಹಳ್ಳೇನಹಳ್ಳಿ ಗ್ರಾಮದ ತಿಮ್ಮೇಗೌಡ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಹಳ್ಳೇನಹಳ್ಳಿ ಗ್ರಾಮದ ದಯಾನಂದ ಕುಮಾರ ಬಿನ್ ಶಿವಗಂಗಯ್ಯನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 10,000. ಹಳ್ಳೇನಹಳ್ಳಿ ಗ್ರಾಮದ ದೇವರಾಜು ಬಿನ್ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಹಳ್ಳೇನಹಳ್ಳಿ ಗ್ರಾಮದ ದ್ರಾಕ್ಷಾಯಣಮ್ಮ ಕೋಂ ಶಿವಲಿಂಗಯ್ಯನವರ ಕೈತೋಟ ನಿರ್ಮಾಣ 2212. ಹಳ್ಳೇನಹಳ್ಳಿ ಗ್ರಾಮದ ಪವಿತ್ರ ಕೋಂ ಚಂದ್ರಯ್ಯನವರ ಕೈತೋಟ ನಿರ್ಮಾಣ 1580. ಹಳ್ಳೇನಹಳ್ಳಿ ಗ್ರಾಮದ ಪ್ರೇಮಮ್ಮ ಕೋಂ ಮುನಿ ವೆಂಕಟಯ್ಯನವರ ವಸತಿ ನಿರ್ಮಾಣ 3160. ಹಳ್ಳೇನಹಳ್ಳಿ ಗ್ರಾಮದ ಮುನಿರತ್ನಮ್ಮ ಕೋಂ ಮಧುಕುಮಾರ್ ಅವರ ವಸತಿ ನಿರ್ಮಾಣ 7584. ಹಳ್ಳೇನಹಳ್ಳಿ ಗ್ರಾಮದ ಮೋಹನ ಕುಮಾರಿ ಕೋಂ ಮುನಿ ವೆಂಕಟಯ್ಯನವರ ವಸತಿ ನಿರ್ಮಾಣ 28124. ಹಳ್ಳೇನಹಳ್ಳಿ ಗ್ರಾಮದ ರುದ್ರೇಶ್ ಬಿನ್ ಬಸವರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಹಳ್ಳೇನಹಳ್ಳಿ ಗ್ರಾಮದ ರೇಣುಕಮ್ಮ ಕೋಂ ಪಾಲಕ್ಷಯ್ಯನವರ ಕೈತೋಟ ನಿರ್ಮಾಣ 1580. ಹಳ್ಳೇನಹಳ್ಳಿ ಗ್ರಾಮದ ಲತಾ ಕೋಂ ಮುನಿಕೃಷ್ಣರವರ ವಸತಿ ನಿರ್ಮಾಣ 26544. ಹಳ್ಳೇನಹಳ್ಳಿ ಗ್ರಾಮದ ಲೇಪಾಕ್ಷಮ್ಮ ಕೋಂ ಮಹದೇವಪ್ಪನವರ ಕೈತೋಟ ನಿರ್ಮಾಣ 2212. ಹಳ್ಳೇನಹಳ್ಳಿ ಗ್ರಾಮದ ಶಕುಂತಲಾ ಕೋಂ ಸೂರ್ಯಪ್ರಕಾಶ್ ಅವರ ಕೈತೋಟ ನಿರ್ಮಾಣ 1580. ಹಳ್ಳೇನಹಳ್ಳಿ ಗ್ರಾಮದ ಶಿವಕುಮಾರ ಬಿನ್ ಲೇಟ್ ಶಿವಲಿಂಗಪ್ಪನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ ಕೂಲಿ ಮೊತ್ತ 30,968. ಸಾಮಗ್ರಿ ಮೊತ್ತ 8,390. ಒಟ್ಟು 39,358. ಹಳ್ಳೇನಹಳ್ಳಿ ಗ್ರಾಮದ ಶಿವಕುಮಾರ್ ಬಿನ್ ಶಿವಲಿಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಹಳ್ಳೇನಹಳ್ಳಿ ಗ್ರಾಮದ ಶೋಭಾ ಕೋಂ ಮುಕುಂದರ್ ಅವರ ವಸತಿ ನಿರ್ಮಾಣ 10,428. ಹಳ್ಳೇನಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ ಬಿನ್ ಬಸವೇಗೌಡರ ಜಮೀನಿನಲ್ಲಿ ತೆಂಗು ನಿರ್ಮಾಣ 5,056. ಹಳ್ಳೇನಹಳ್ಳಿ ಗ್ರಾಮದ ಸುಜಾತಾ ಕೋಂ ಕೆಂಪಯ್ಯನವರ ವಸತಿ ನಿರ್ಮಾಣ 8,216. ಹಳ್ಳೇನಹಳ್ಳಿ ಗ್ರಾಮದ ಸೌಭಾಗ್ಯ ಕೋಂ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 12,640. ಹಳ್ಳೇನಹಳ್ಳಿ ಗ್ರಾಮದ ಸೌಭಾಗ್ಯಮ್ಮ ಕೋಂ ರಾಜಣ್ಣನವರ ಕೈತೋಟ ನಿರ್ಮಾಣ 1,580. ಹಳ್ಳೇನಹಳ್ಳಿ ಗ್ರಾಮದ ಸೌಮ್ಯ ಕೋಂ ಗಂಗಾಧರಯ್ಯರವರ ವಸತಿ ನಿರ್ಮಾಣ 27,806. ಕೋಡಿಹಟ್ಟಿ ಗ್ರಾಮದ ಚಿಕ್ಕಮ್ಮ ಕೋಂ ಕರೇಗೌಡರ ವಸತಿ ನಿರ್ಮಾಣ 19,276. ಕೋಡಿಹಟ್ಟಿ ಗ್ರಾಮದ ರಾಧಮ್ಮ ಕೋಂ ಸಣ್ಣಪ್ಪನವರ ವಸತಿ ನಿರ್ಮಾಣ 19,276. ಗುರ್ಜೇಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಉಮೇಶ್ ರವರ ವಸತಿ ನಿರ್ಮಾಣ 17,696. ಗೊರ್ಜೇಹಳ್ಳಿ ಗ್ರಾಮದ ಆಂಜಿನಪ್ಪ ಕೋಂ ಚಿಕ್ಕಣ್ಣನವರ ಕೈತೋಟ ನಿರ್ಮಾಣ 2,212. ಗೊರ್ಜೇಹಳ್ಳಿ ಗ್ರಾಮದ ಕೆಂಪಮ್ಮ ಕೋಂ ಸಣ್ಣ ಭೈರಪ್ಪನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ 38,796. ಗೊರ್ಜೇಹಳ್ಳಿ ಗ್ರಾಮದ ಗೌಸ್ಪೀರ್ ಬಿನ್ ಮೋದಿನ್ ಸಾಬ್ ರವರ ಎರೆಹುಳು ತೊಟ್ಟಿ ನಿರ್ಮಾಣ ಸಾಮಗ್ರಿ ಮೊತ್ತ 15,320. ಗೊರ್ಜೇಹಳ್ಳಿ ಗ್ರಾಮದ ಚಿಕ್ಕಮ್ಮ ಕೋಂ ಗಂಗಭೈರಪ್ಪನವರ ವಸತಿ ನಿರ್ಮಾಣ 1,580. ಗೊರ್ಜೇಹಳ್ಳಿ ಗ್ರಾಮದ ತೀರ್ಥಕುಮಾರ ಬಿನ್ ಶ್ರೀಕಂಠಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 30,968. ಗೊರ್ಜೇಹಳ್ಳಿ ಗ್ರಾಮದ ನರಸಿಂಹರಾಜು ಬಿನ್ ಮಾಸೇಗೌಡರವರ ಜಮೀನಿನಲ್ಲಿ ಬದು ನಿರ್ಮಾಣ 20,856. ಗೊರ್ಜೇಹಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ಕೃಷ್ಣಯ್ಯನವರ
ದನದ ಶೆಡ್ ನಿರ್ಮಾಣ 8,848. ಗೊರ್ಜಳ್ಳಿ ಗ್ರಾಮದ ಮುದ್ದರಂಗಯ್ಯ ಬಿನ್ ಮಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 316. ಗೊರ್ಜಳ್ಳಿ ಗ್ರಾಮದ ಮುನಿಯಮ್ಮ ಕೊಂ ಸಂಪಿಗರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 27,176. ಗೊರ್ಜಳ್ಳಿ ಗ್ರಾಮದ ರಮ್ಯಾ ಕೊಂ ರಾಮಕೃಷ್ಣಯ್ಯನವರ ಮೇಕೆ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 4,108. ಸಾಮಗ್ರಿ ಮೊತ್ತ 35,794. ಒಟ್ಟು 39,902. ಗೊರ್ಜಳ್ಳಿ ಗ್ರಾಮದ ರಾಮಯ್ಯ ಬಿನ್ ಮಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 28,440. ಗೊರ್ಜಳ್ಳಿ ಗ್ರಾಮದ ಲಕ್ಷ್ಮೀ ಕೊಂ ಸಣ್ಣ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 17,064. ಗೊರ್ಜಳ್ಳಿ ಗ್ರಾಮದ ಲಕ್ಷ್ಮೀ ಕೊಂ ಸಣ್ಣ ಭೈರಪ್ಪನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ 316. ಗೊರ್ಜಳ್ಳಿ ಗ್ರಾಮದ ಸಂಪಿಗರಾಯಪ್ಪ ಬಿನ್ ಪುಟ್ಟಪ್ಪನವರ ದನದ ಶೆಡ್ ನಿರ್ಮಾಣ 11,060. ಗೊರ್ಜಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 21,847. ಕೋಡಿಹಟ್ಟಿ ಗ್ರಾಮದ ಗಂಗಮ್ಮ ಕೊಂ ಮರಿಯಪ್ಪನವರ ವಸತಿ ನಿರ್ಮಾಣ 26,544. ಕೋಡಿಹಟ್ಟಿ ಗ್ರಾಮದ ರೇಣುಕಮ್ಮ ಕೊಂ ಸಣ್ಣ ಮಲ್ಲಿಗಯ್ಯನವರ ವಸತಿ ನಿರ್ಮಾಣ 20,856. ಕೋಡಿಹಟ್ಟಿ ಗ್ರಾಮದ ಲಕ್ಷ್ಮೀದೇವಮ್ಮ ಕೊಂ ಸಣ್ಣಪ್ಪನವರ ವಸತಿ ನಿರ್ಮಾಣ 14,852. ದಾಸರಕಲ್ಲಳ್ಳಿ ಗ್ರಾಮದ ಅಪ್ಪಾಜಾಚಾರ್ ಬಿನ್ ನಂಜುಂಡಾಚಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 316. ದಾಸರಕಲ್ಲಳ್ಳಿ ಗ್ರಾಮದ ಗಂಗಮ್ಮ ಕೊಂ ರತ್ನಕುಮಾರ್ ಅವರ ಕೈತೋಟ ನಿರ್ಮಾಣ 1,580. ದಾಸರಕಲ್ಲಳ್ಳಿ ಗ್ರಾಮದ ಡಿಕೆ ನರಸಿಂಹಯ್ಯ ಬಿನ್ ಕನಿಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 24,016. ದಾಸರಕಲ್ಲಳ್ಳಿ ಗ್ರಾಮದ ನರಸಮ್ಮ ಕೊಂ ವೆಂಕಟರಾಮಯ್ಯನವರ ವಸತಿ ನಿರ್ಮಾಣ 13,272. ದಾಸರಕಲ್ಲಳ್ಳಿ ಗ್ರಾಮದ ಪದ್ಮಾಚಾರ್ ಬಿನ್ ನಂಜುಂಡಾಚಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 316. ದಾಸರಕಲ್ಲಳ್ಳಿ ಗ್ರಾಮದ ಪಾಂಡುರಂಗಯ್ಯ ಬಿನ್ ಮಾಯಿಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,276. ದಾಸರಕಲ್ಲಳ್ಳಿ ಗ್ರಾಮದ ಪಾಂಡುರಂಗಯ್ಯ ಬಿನ್ ಮಾಯಿಗಯ್ಯನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ 19,908. ದಾಸರಕಲ್ಲಳ್ಳಿ ಗ್ರಾಮದ ಪುಷ್ಪಾವತಿ ಕುಂ ಚಂದ್ರಯ್ಯನವರ ವಸತಿ ನಿರ್ಮಾಣ 22,120. ದಾಸರಕಲ್ಲಳ್ಳಿ ಗ್ರಾಮದ ಮಂಗಳಮ್ಮ ಕುಂ ನಾರಾಯಣಪ್ಪನವರ ದನದ ಶೆಡ್ ನಿರ್ಮಾಣ 31,128. ದಾಸರಕಲ್ಲಳ್ಳಿ ಗ್ರಾಮದ ಮಂಗಳಮ್ಮ ಕುಂ ಶಿವಕುಮಾರ್ ಅವರ ವಸತಿ ನಿರ್ಮಾಣ 12,640. ದಾಸರಕಲ್ಲಳ್ಳಿ ಗ್ರಾಮದ ರಾಧಾ ಕುಂ ವೆಂಕಟೇಶ್ ಅವರ ಕೈತೋಟ ನಿರ್ಮಾಣ 1,580. ದಾಸರಕಲ್ಲಳ್ಳಿ ಗ್ರಾಮದ ರೇಣುಕಮ್ಮ ಕುಂ ಲಕ್ಷ್ಮಯ್ಯನವರ ವಸತಿ ನಿರ್ಮಾಣ 6,636. ದಾಸರಕಲ್ಲಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕುಂ ತಿರುಮಲ್ಲಯ್ಯನವರ ವಸತಿ ನಿರ್ಮಾಣ 10,112. ದಾಸರಕಲ್ಲಳ್ಳಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಕುಂ ರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 18,352. ದಾಸರಕಲ್ಲಳ್ಳಿ ಗ್ರಾಮದ ಶಂಕರಾಚಾರ್ಯ ಬಿನ್ ನಂಜುಂಡಾಚಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 8,532. ದಾಸರಕಲ್ಲಳ್ಳಿ ಗ್ರಾಮದ ಶಿವಮ್ಮ ಕೊಂ ಕೇಶವ್ರವರ ವಸತಿ ನಿರ್ಮಾಣ 8,848. ದಾಸರಕಲ್ಲಳ್ಳಿ ಗ್ರಾಮದ ಶೆಟ್ಟಳ್ಳಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ದಾಸರಕಲ್ಲಳ್ಳಿ ಗ್ರಾಮದ ಶೇಷಪ್ಪ ಬಿನ್ ಪುಟ್ಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,108. ದಾಸರಕಲ್ಲಳ್ಳಿ ಗ್ರಾಮದ ಸುಜಾತ ಕೊಂ ರವಿರವರ ಕೈತೋಟ ನಿರ್ಮಾಣ 1,580. ದಾಸರಕಲ್ಲಳ್ಳಿ ಗ್ರಾಮದ ಸುಮಾ ಕೊಂ ಮಂಜುನಾಥ್ರವರ ವಸತಿ ನಿರ್ಮಾಣ 7,900. ದಾಸರಕಲ್ಲಳ್ಳಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಕೊಂ ರಾಮಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 27,905. ದ್ಯಾವಣ್ಣನಪಳ್ಳಿ ಗ್ರಾಮದ ಶಿವಕುಮಾರ್ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 20,224. ದ್ಯಾವಣ್ಣನಪಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಸುತ್ತ ಕಾಂಪೌಂಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 4,99,448. ದ್ಯಾವಣ್ಣನಪಳ್ಳಿ ಗ್ರಾಮದ ಸಿದ್ದರಾಮಯ್ಯ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 38,326. ದ್ಯಾವಣ್ಣನಪಳ್ಳಿಯ ಗ್ರಾಮದ ಡೈರಿ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ. ಸಾಮಗ್ರಿ ಮೊತ್ತ 31,936. ದ್ಯಾವಣ್ಣನಪಳ್ಳಿ ಗ್ರಾಮದ ಮಹಾಲಿಂಗಯ್ಯ ಬಿನ್ ಸಿದ್ದಲಿಂಗಪ್ಪನವರ ದನದ ಶೆಡ್ ನಿರ್ಮಾಣ 54,672. ದ್ಯಾವಣ್ಣನಪಳ್ಳಿ ಗ್ರಾಮದ ಶಿವಮ್ಮ ಕೊಂ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 25,596. ದ್ಯಾವಣ್ಣನಪಳ್ಳಿ ಗ್ರಾಮದ ಸುನೀತಾ ಕೊಂ ಶಿವಕುಮಾರ್ ಅವರ ವಸತಿ ನಿರ್ಮಾಣ 1,580. ದ್ಯಾವಣ್ಣನಪಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ. ಕೂಲಿ ಮೊತ್ತ 4,108. ಸಾಮಗ್ರಿ ಮೊತ್ತ 54,695. ಒಟ್ಟು 58,804. ಬಂದಹಳ್ಳಿಹಟ್ಟಿ ಎಲ್ಲಯ್ಯ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಬಂದಹಳ್ಳಿಹಟ್ಟಿ ಗ್ರಾಮದ ರಮೇಶ್ ಬಿನ್ ಚಂದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,112. ಬಂದಹಳ್ಳಿಹಟ್ಟಿ ಸಿದ್ದಲಿಂಗಮ್ಮ ಕುಂ ಗೋವಿಂದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ
316. ಬುಡೇನ್ ಸಾಬ್ ಪಾಳ್ಯದ ಅನ್ವರ್ ಬಿನ್ ಬುಡೇನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 9796. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಅಶ್ವಕ್ ಅಹಮದ್ ಬಿನ್ ಅಬ್ದುಲ್ ಜಲೀಲ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 11060. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಅಸ್ಲಾಂ ಬಿನ್ ಜಲೀಲ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಕಲಂದರ್ ಸಾಬ್ ಬಿನ್ ಕರೀಂ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 9164. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಖಲೀಲ್ ಸಾಬ್ ಬಿನ್ ಮೋದಿನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 13272. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಗೋಗಟ್ಟೆ ಅಭಿವೃದ್ಧಿ ಕಾಮಗಾರಿ 19276. ಬುಡೇನ್ ಸಾಬ್ ಪಾಳ್ಯದ ಜಮೀರುಲ್ಲಾ ಬಿನ್ ಅಬ್ದುಲ್ ಜಲೀಲ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 21804. ಬುಡೇನ್ ಸಾಬ್ ಪಾಳ್ಯದ ಗ್ರಾಮದ ನಜರಿನ್ ಬಿ ಕೊಂ ಹೈದರ್ ಹುಸೇನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 10112. ಬುಡೇನ್ ಸಾಬ್ ಪಾಳ್ಯದ ಗ್ರಾಮದ ಬಾಬು ಬಿನ್ ಮೋದಿನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 18644. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಮದರ್ ಸಾಬ್ ಬಿನ್ ಮೋದಿನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 19908. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಮೆಹಬೂಬ್ ಬಿನ್ ವಹಾಬ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 22752. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ರಹಮತ್ ಉಲ್ಲಾ ಬಿನ್ ಜಲೀಲ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ರಿಯಾಜ್ ಉಲ್ಲಾ ಬಿನ್ ಅಬ್ದುಲ್ ಪ್ಯಾರೂ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 11060. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ವಾಟರ್ ಸಪ್ಲೈ ಬೋರ್ನಿಂದ ಕಾಳೆಯನ ಜಮೀನಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಕೂಲಿ ಮೊತ್ತ 15800. ಸಾಮಗ್ರಿ ಮೊತ್ತ 1,06,218. ಒಟ್ಟು 1,22,018. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಶಫೀವುಲ್ಲಾ ಬಿನ್ ಅಬ್ದುಲ್ ಪ್ಯಾರೂ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಶಫೀರ್ ಅಹಮದ್ ಬಿನ್ ಬಾಷಾ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 18012. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಶಾಮೀರ್ ಅಹಮದ್ ಬಿನ್ ಬಾಷಾ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 19908. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಸುತ್ತ ಕಾಂಪೌಂಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 18567. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ. ಕೂಲಿ ಮೊತ್ತ 7268. ಸಾಮಗ್ರಿ ಮೊತ್ತ 54757. ಒಟ್ಟು 62025. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಹಾಶಂ ಸಾಬ್ ಬಿನ್ ಸತ್ತರ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 35708. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಹುಸೇನ್ ಸಾಬ್ ಬಿನ್ ಮೋದಿನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 15800. ಬುಡೇನ್ ಸಾಬ್ ಪಾಳ್ಯ ಗ್ರಾಮದ ಮೌಲಾ ಬಿನ್ ಬುಡೇನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 10112. ಬ್ಯಾಡಗೆರೆ ಗ್ರಾಮದ ಸೀತಾರಾಮಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13272. ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ವಿಂಗಡಣೆ ಹಾಗೂ ವಿಲೇವಾರಿ ಘಟಕ ನಿರ್ಮಾಣ. ಕೂಲಿ ಮೊತ್ತ 1264. ಸಾಮಗ್ರಿ ಮೊತ್ತ 4,50,50,003. ಒಟ್ಟು 4,51,267. ಬ್ಯಾಡಗೆರೆ ಗ್ರಾಮದ ಲತಾ ಕೋಂ ವೆಂಕಟರಾಮಯ್ಯನವರ ವಸತಿ ನಿರ್ಮಾಣ 17,696. ಬ್ಯಾಡಗೆರೆ ಗ್ರಾಮದ ಶಿವಣ್ಣ ಬಿನ್ ಬದ್ರೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 20,856. ಬ್ಯಾಡಗೆರೆ ಗ್ರಾಮದ ಅನಂತರಾಮು ಬಿನ್ ಮುಗ್ಧ ಬೋರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಗೆರೆ ಗ್ರಾಮದ ಕರಿಯಮ್ಮ ಕೋಂ ರಂಗರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಗೆರೆ ಗ್ರಾಮದ ಕುಮಾರ್ ಬಿನ್ ಕರೇಮುನಿಯವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 316. ಬ್ಯಾಡಗೆರೆ ಗ್ರಾಮದ ಗಂಗಮ್ಮ ಕೋಂ ಗಂಗಾಧರ ಗೌಡರ ವಸತಿ ನಿರ್ಮಾಣ 1580. ಬ್ಯಾಡಗೆರೆ ಗ್ರಾಮದ ಚಂದ್ರಶೇಖರ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಬ್ಯಾಡಗೆರೆ ಗ್ರಾಮದ ಚಂದ್ರಶೇಖರ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 11,376. ಬ್ಯಾಡಗೆರೆ ಗ್ರಾಮದ ಚಿಕ್ಕಣ್ಣ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ ಕಾಮಗಾರಿ 316. ಬ್ಯಾಡಗೆರೆ ಗ್ರಾಮದ ಜಯಮ್ಮ ಕೋಂ ಗಂಗಣ್ಣನವರ ಕೈತೋಟ ಕಾಮಗಾರಿ 632. ಬ್ಯಾಡಗೆರೆ ಗ್ರಾಮದ ಜಯಮ್ಮ ಕೋಂ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 15,800. ಬ್ಯಾಡಗೆರೆ ಗ್ರಾಮದ ಜಯಮ್ಮ ಕೋಂ ಗಂಗಣ್ಣನವರ ಜಮೀನಿನಲ್ಲಿ ತೆಂಗುನ್ನೆ ಸಸಿ ಕಾಮಗಾರಿ 316. ಬ್ಯಾಡಗೆರೆ ಗ್ರಾಮದ ಜಯಮ್ಮ ಕೋಂ ಲೇಟ್ ಶಂಕರಪ್ಪನವರ ಕೈತೋಟ ಕಾಮಗಾರಿ 1,580. ಬ್ಯಾಡಗೆರೆ ಗ್ರಾಮದ ಜಯಲಕ್ಷ್ಮಿ ಕೋಂ ರಾಮಚಂದ್ರಯ್ಯನವರ ವಸತಿ ನಿರ್ಮಾಣ 19,276. ಬ್ಯಾಡಗೆರೆ ಗ್ರಾಮದ ತಿಮ್ಮಯ್ಯ
ಬಿನ್ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಬ್ಯಾಡಿಗೆರೆ ಗ್ರಾಮದ ತೊಳಸಮ್ಮ ಕುಂ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ನಂಜಮ್ಮ ಕುಂ ವೆಂಕಟರಾಮಯ್ಯನವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 10,112. ಸಾಮಗ್ರಿ ಮೊತ್ತ 23,577. ಒಟ್ಟು 33,689. ಬ್ಯಾಡಿಗೆರೆ ಗ್ರಾಮದ ನರಸೇಗೌಡ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಬ್ಯಾಡಿಗೆರೆ ಗ್ರಾಮದ ನಾಗಮಣಿ ಕೋಂ ನಾಗರಾಜುರವರ ವಸತಿ ನಿರ್ಮಾಣ 27,808. ಬ್ಯಾಡಿಗೆರೆ ಗ್ರಾಮದ ನಾಗರಾಜು ಬಿನ್ ಮೂಡಲಗಿರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ನಾಗರಾಜು ಬಿನ್ ವೆಂಕಟರಾಮಯ್ಯನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ 6,752. ಬ್ಯಾಡಿಗೆರೆ ಗ್ರಾಮದ ಪಂಕಜಾಕ್ಷಿ ಕೋಂ ಚಂಪಕವಾಸರವರ ಕೈತೋಟ ನಿರ್ಮಾಣ 1,264. ಬ್ಯಾಡಿಗೆರೆ ಗ್ರಾಮದ ಪುಟ್ಟಸ್ವಾಮಿ ಬಿನ್ ಹನುಮಂತರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಬ್ಯಾಡಿಗೆರೆ ಗ್ರಾಮದ ಭಾಗ್ಯ ಕೋಂ ದೊಡ್ಡನ್ಮಯ್ಯನವರ ವಸತಿ ನಿರ್ಮಾಣ 11,692. ಬ್ಯಾಡಿಗೆರೆ ಗ್ರಾಮದ ಮಂಜುಶ್ರೀ ಕೋಂ ಲಕ್ಷ್ಮಣರವರ ವಸತಿ ನಿರ್ಮಾಣ 6,004. ಬ್ಯಾಡಿಗೆರೆ ಗ್ರಾಮದ ಮಹಲಿಂಗೇಗೌಡ ಬಿನ್ ಶಿವಲಿಂಗೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 17,064. ಬ್ಯಾಡಿಗೆರೆ ಗ್ರಾಮದ ಮಹಾಲಕ್ಷ್ಮಮ್ಮ ಕೋಂ ರಾಮದಾಸ್ರವರ ಕೈತೋಟ ನಿರ್ಮಾಣ 2,212. ಬ್ಯಾಡಿಗೆರೆ ಗ್ರಾಮದ ಮಾದೇಗೌಡ ಬಿನ್ ಕೊಲ್ಲಾಪುರದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಬ್ಯಾಡಿಗೆರೆ ಗ್ರಾಮದ ಮೀನಾಕ್ಷಮ್ಮ ಕುಂ ರಾಮಕೃಷ್ಣಯ್ಯನವರ ಕೈತೋಟ ನಿರ್ಮಾಣ 1,264. ಬ್ಯಾಡಿಗೆರೆ ಗ್ರಾಮದ ಮುಕುಂದ ಬಿನ್ ವೆಂಕಟೇಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ರಂಗಯ್ಯ ಬಿನ್ ಲೇಟ್ ದೊಡ್ಡ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ರಾಮಲಿಂಗೇಗೌಡ ಬಿನ್ ಭದ್ರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 18,012. ಬ್ಯಾಡಿಗೆರೆ ಗ್ರಾಮದ ಲಕ್ಕಣ್ಣ ಬಿನ್ ಭೀಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ಲಕ್ಷ್ಮಮ್ಮ ಕೋಂ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ಲಕ್ಷ್ಮೀರಮಣ ಬಿನ್ ದೊಡ್ಡರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,692. ಬ್ಯಾಡಿಗೆರೆ ಗ್ರಾಮದ ವರದರಾಜು ಬಿನ್ ಗಂಗಾಧರಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 15,168. ಬ್ಯಾಡಿಗೆರೆ ಗ್ರಾಮದ ವೀರಭದ್ರೇಗೌಡ ಬಿನ್ ರಾಮಲಿಂಗೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 28,663. ಬ್ಯಾಡಿಗೆರೆ ಗ್ರಾಮದ ಶಂಕರಲಿಂಗೇಗೌಡ ಬಿನ್ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 30,652. ಬ್ಯಾಡಿಗೆರೆ ಗ್ರಾಮದ ಶಾರದಮ್ಮ ಕೋಂ ಜಯರಾಮಯ್ಯನವರ ವಸತಿ ನಿರ್ಮಾಣ 14,852. ಬ್ಯಾಡಿಗೆರೆ ಗ್ರಾಮದ ಲಕ್ಷ್ಮೀ ಕೋಂ ರಂಗಪ್ಪನವರ ಕೈತೋಟ ನಿರ್ಮಾಣ 948. ಬ್ಯಾಡಿಗೆರೆ ಗ್ರಾಮದ ಲಕ್ಷ್ಮೀ ಕೋಂ ರಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 21,172. ಬ್ಯಾಡಿಗೆರೆ ಗ್ರಾಮದ ಲಕ್ಷ್ಮೀ ಕೋಂ ಲೇಟ್ ರಂಗಪ್ಪನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 316. ಬ್ಯಾಡಿಗೆರೆ ಗ್ರಾಮದ ಸತೀಶ್ ಬಿನ್ ಪಾಂಡುರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಡಿಗೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 1,56,046. ಬ್ಯಾಡಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ 15,168. ಬ್ಯಾಡಿಗೆರೆ ಗ್ರಾಮದ ಸೀತಾರಾಮಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ 5,372. ಬ್ಯಾಡಿಗೆರೆ ಗ್ರಾಮದ ಹನುಮಂತಯ್ಯ ಬಿನ್ ಚಿಕ್ಕರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಲಹಳ್ಳಿ ಗ್ರಾಮದ ಆನಂದಯ್ಯ ಬಿನ್ ಮುದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9,796. ಬ್ಯಾಲಹಳ್ಳಿ ಗ್ರಾಮದ ಕೃಷ್ಣೋಜಿರಾವ್ ಬಿನ್ ಜ್ಯೋತಿರಾವ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 18,012. ಸಿದ್ದಲಿಂಗಯ್ಯ ಬಿನ್ ದೊಡ್ಡಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಸೋಮಶೇಖರ್ ಬಿನ್ ತೋಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 21,804. ಅನುಸೂಯ ಕೋಂ ರಾಮೋಜಿರಾವ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 21,488. ಬ್ಯಾಲಹಳ್ಳಿ ಗ್ರಾಮದ ಗಂಗಾ ಭವಾನಿ ಕೋಂ ಮಂಜಣ್ಣನವರ ಕೈತೋಟ ನಿರ್ಮಾಣ 1,264. ಬ್ಯಾಲಹಳ್ಳಿ ಗ್ರಾಮದ ನಂಜುಂಡಪ್ಪ ಬಿನ್ ಸಿದ್ದಲಿಂಗಪ್ಪನವರ ತೆಂಗಿನ ಸಸಿ ನಿರ್ಮಾಣ 316. ಬ್ಯಾಲಹಳ್ಳಿ ಗ್ರಾಮದ ನೀಲಮ್ಮ ಕೋಂ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಬ್ಯಾಲಹಳ್ಳಿ ಗ್ರಾಮದ ಪಂಚಾಕ್ಷರಯ್ಯ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಬ್ಯಾಲಹಳ್ಳಿ ಗ್ರಾಮದ ಪ್ರಕಾಶ್ ಬಿನ್ ಮುದ್ದಯ್ಯನವರ ತೆಂಗು ನಿರ್ಮಾಣ 8,848. ಕೂಲಿ ಮೊತ್ತ ಸಾಮಗ್ರಿ ಮೊತ್ತ 4,120. ಒಟ್ಟು 12,968. ಬ್ಯಾಲಹಳ್ಳಿ ಗ್ರಾಮದ ಭೋಜಯ್ಯ ಬಿನ್ ಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ
6004. ಬ್ಯಾಲಹಳ್ಳಿ ಗ್ರಾಮದ ಮಾಗಡಪ್ಪ ಬಿನ್ ರಂಗಪ್ಪನವರ ತೆಂಗಿನ ಸಸಿ ನಿರ್ಮಾಣ 22,864. ಬ್ಯಾಲಹಳ್ಳಿ ಗ್ರಾಮದ ರಮೇಶ್ ಬಿನ್ ತೋಪೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 21,804. ಬ್ಯಾಲಹಳ್ಳಿ ಗ್ರಾಮದ ರಾಜಾರಾವ್ ಬಿನ್ ಭೀಮರಾವ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 15,168. ಬ್ಯಾಲಹಳ್ಳಿ ಗ್ರಾಮದ ರುದ್ರಮ್ಮ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಲಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಬಿನ್ ಕಸ್ತೂರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬ್ಯಾಲಹಳ್ಳಿ ಗ್ರಾಮದ ಲತಾಕುಂ ಯೋಗೇಶ್ ಅವರ ಕೈತೋಟ ನಿರ್ಮಾಣ 1,580. ಬ್ಯಾಲಹಳ್ಳಿ ಗ್ರಾಮದ ವೀರಭದ್ರಯ್ಯ ಬಿನ್ ತೋಪಯ್ಯನವರ ತೆಂಗಿನ ಸಸಿ ನಿರ್ಮಾಣ 22,830. ಬಂಧುಗಳೇ, ಈಗ ತಾನೇ ಆಗಮಿಸಿದಂತ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮತಿ ಪವಿತ್ರ ಮೇಡಮ್ ರವರು, BCM ಇಲಾಖೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬ್ಯಾಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ 22,752. ಬ್ಯಾಲಹಳ್ಳಿ ಗ್ರಾಮದ ಸಿದ್ದಗಂಗಮ್ಮ ಅಡವಿ ರಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 33,812. ಬ್ಯಾಲಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ ಬಿನ್ ದೊಡ್ಡಮರಿಯಪ್ಪನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ 34,094. ಬ್ಯಾಲಹಳ್ಳಿ ಗ್ರಾಮದ ಸೋಮಶೇಖರ್ ಬಿನ್ ತೋಪಯ್ಯನವರ ಜಮೀನಿನಲ್ಲಿ ಬಾಳೆ ಕಾಮಗಾರಿ 38,428. ಹಾಗೂ ಇದೇ ಗ್ರಾಮ ಪಂಚಾಯಿತಿ ಬ್ಯಾಲಹಳ್ಳಿ ಗ್ರಾಮದ ಸದಸ್ಯರಾದಂಥ ಶ್ರೀ ದಾಸರಕಳ್ಳಹಳ್ಳಿ ಸದಸ್ಯರಾದಂಥ ಶ್ರೀಯುತ ಧನುಂಜಯ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬ್ಯಾಲಹಳ್ಳಿ ಗ್ರಾಮದ ಸೌಭಾಗ್ಯಮ್ಮ ರಂಗಸ್ವಾಮಿರವರ ಕೈತೋಟ ನಿರ್ಮಾಣ 2,212. ಬ್ಯಾಲಹಳ್ಳಿ ಗ್ರಾಮದ ಶಶಿಕುಮಾರ್ ಬಿನ್ ಸಿದ್ದಲಿಂಗಪ್ಪನವರ ತೆಂಗಿನ ಸಸಿ ಕಾಮಗಾರಿ 31,984. ಬೋವಿ ಕಾಲೋನಿ ಗ್ರಾಮದ ಮಂಗಳಮ್ಮ ಮಸಿಯಣ್ಣನವರ ಕೈತೋಟ ನಿರ್ಮಾಣ 1,580. ಯಲಚಳ್ಳಿ ಗ್ರಾಮದ ಅಂಬಿಕಾ ಬಸವರಾಜುರವರ ವಸತಿ ನಿರ್ಮಾಣ 13,272. ನಂಜುಂಡಪ್ಪ ಬಿನ್ ಸಿದ್ದಿಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 16,116. ಯಲಚಳ್ಳಿ ಗ್ರಾಮದ ಅಬ್ದುಲ್ ವಾಜೀದ್ ಬಿನ್ ಅಬ್ದುಲ್ ಜಲೀಲ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಯಲಚಳ್ಳಿ ಗ್ರಾಮದ ಅಬ್ದುಲ್ ವಾಹಿದ್ ಬಿನ್ ಲೇಟ್ ಕಲಂದರ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 14,220. ಯಲಚಳ್ಳಿ ಗ್ರಾಮದ ಆನಂದಯ್ಯ ಬಿನ್ ಬೋರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಯಲಚಳ್ಳಿ ಗ್ರಾಮದ ಕವಿತಾ ಕಿಡಿಯಪ್ಪನವರ ವಸತಿ ನಿರ್ಮಾಣ 6,004. ಯಲಚಳ್ಳಿ ಗ್ರಾಮದ ಕಾಳಯ್ಯ ಬಿನ್ ಚಿಕ್ಕಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,592. ಯಲಚಳ್ಳಿ ಗ್ರಾಮದ ಶಶಿಕಲಾ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 20,856. ಯಲಚಳ್ಳಿ ಗ್ರಾಮದ ಕೆಂಪಯ್ಯ ಬಿನ್ ಚಿಕ್ಕಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,800. ಯಲಚಳ್ಳಿ ಗ್ರಾಮದ ಗೌರಮ್ಮ ಶಿವಣ್ಣನವರ ಕೈತೋಟ ನಿರ್ಮಾಣ 1,580. ಯಲಚಳ್ಳಿ ಗ್ರಾಮದ ಚಂದ್ರಮ್ಮ ಶಿವಣ್ಣನವರ ವಸತಿ ನಿರ್ಮಾಣ 17,696. ಯಲಚಳ್ಳಿ ಗ್ರಾಮದ ಚಂದ್ರಶೇಖರ್ ಬಿನ್ ಹುಚ್ಚಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 9,164. ಯಲಚಳ್ಳಿ ಗ್ರಾಮದ ನಂಜುಂಡಯ್ಯ ಬಿನ್ ಉಚ್ಚಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,740. ಯಲಚಳ್ಳಿ ಗ್ರಾಮದ ನಜೀಮುನ್ನಿಸಾ ಸಾಜೀದ್ ರವರ ವಸತಿ ನಿರ್ಮಾಣ 3,160. ಯಲಚಳ್ಳಿ ಗ್ರಾಮದ ನಾಗಮ್ಮ ಸಣ್ಣ ಉಡಸಯ್ಯನವರ ಕೈತೋಟ ನಿರ್ಮಾಣ 632. ಯಲಚಳ್ಳಿ ಗ್ರಾಮದ ನಾಗರಾಜು ಬಿನ್ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಯಲಚಳ್ಳಿ ಗ್ರಾಮದ ಮಮತಾ ಸೋಮಶೇಖರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 29,388. ಯಲಚಳ್ಳಿ ಗ್ರಾಮದ ಮಮತಾ ಸ್ವಾಮಿರವರ ವಸತಿ ನಿರ್ಮಾಣ 12,324. ಯಲಚಳ್ಳಿ ಗ್ರಾಮದ ಮುದ್ದೇಗೌಡ ಬಿನ್ ಚನ್ನಬಸವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9,796. ಯಲಚಳ್ಳಿ ಗ್ರಾಮದ ಮುಬೀನಾ ಅಯೂಬ್ ಖಾನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 27,808. ಯಲಚಳ್ಳಿ ಗ್ರಾಮದ ಯಶೋಧ ನಟರಾಜುರವರ ಕೈತೋಟ ನಿರ್ಮಾಣ 632. ಯಲಚಳ್ಳಿ ಗ್ರಾಮದ ಯೋಗೀಶಯ್ಯ ಬಿನ್ ಉಚ್ಚಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 15,800. ಯಲಚಳ್ಳಿ ಗ್ರಾಮದ ಲಕ್ಷ್ಮಯ್ಯ ಬಿನ್ ದೊಡ್ಡ ಕರಿಯಪ್ಪನವರ ತೆಂಗು ನಿರ್ಮಾಣ 18,372. ಯಲಚಳ್ಳಿ ಗ್ರಾಮದ ಲಕ್ಷ್ಮಯ್ಯ ಬಿನ್ ದೊಡ್ಡ ಕರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಯಲಚಳ್ಳಿ ಗ್ರಾಮದ ಶಮೀನ್ ಮಹಮ್ಮದ್ ರವರ ವಸತಿ ನಿರ್ಮಾಣ 26,840.
ಎಲ್ಚಳ್ಳಿ ಗ್ರಾಮದ ಶಿವಕುಮಾರ್ ಬಿನ್ ಸಿದ್ದಣ್ಣಪ್ಪನವರ ವಸತಿ ನಿರ್ಮಾಣ 14,852. ಎಲ್ಚಳ್ಳಿ ಗ್ರಾಮದ ಶಿವಗಂಗಮ್ಮ ಪುಂ ಚಂದ್ರಶೇಖರಯ್ಯನವರ ಕೈತೋಟ ನಿರ್ಮಾಣ 1,580. ಎಲ್ಚಳ್ಳಿ ಗ್ರಾಮದ ಶಿವಪ್ರಕಾಶ್ ಬಿನ್ ಗುರುಬಸವಯ್ಯನವರ ತೆಂಗಿನ ಸಸಿ ಕಾಮಗಾರಿ 31,652. ಎಲ್ಚಳ್ಳಿ ಗ್ರಾಮದ ಶಿವರುದ್ರಮ್ಮ ಪುಂ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,800. ಎಲ್ಚಳ್ಳಿ ಗ್ರಾಮದ ಶಿವರುದ್ರಮ್ಮ ಪುಂ ಸಿದ್ದರಾಮಯ್ಯನವರ ಕೈತೋಟ ನಿರ್ಮಾಣ 1,580. ಎಲಚಳ್ಳಿ ಗ್ರಾಮದ ಶಿವಶಂಕರ ಬಿನ್ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಎಲಚಳ್ಳಿ ಗ್ರಾಮದ ಸರೋಜಮ್ಮ ಕೋಂ ಮಹಾಲಿಂಗಯ್ಯನವರ ಕೈತೋಟ ನಿರ್ಮಾಣ 1,580. ಎಲಚಳ್ಳಿ ಗ್ರಾಮದ ಸುಕನ್ಯಾ ಕೋಂ ನಾಗರಾಜುರವರ ಕೈತೋಟ ನಿರ್ಮಾಣ 1,580. ಎಲಚಳ್ಳಿ ಗ್ರಾಮದ ಸೈಯದ್ ಹಾಶಂ ಬಿನ್ ಕಮಲ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಎಲಚಳ್ಳಿ ಗ್ರಾಮದ ಸೈದಾಬಾನು ಕೊಂ ಸಮೀವುಲ್ಲಾ ರವರ ವಸತಿ ನಿರ್ಮಾಣ 7,900. ಎಲಚಳ್ಳಿ ಗ್ರಾಮದ ಹೊನ್ನಪ್ಪ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಹಾಗೆ ಅರಣ್ಯ ಇಲಾಖೆಯಿಂದ 4 ಸಮುದಾಯ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. 1ನೇ ವರ್ಷದ ಹಳ್ಳೇನಹಳ್ಳಿಯಿಂದ ಎಲಚಳ್ಳಿವರೆಗೆ ರಸ್ತೆ ಬದಿ ನಡಿತೋಪು ನಿರ್ವಹಣೆ. ಕೂಲಿ ಮೊತ್ತ 49,612. ಸಾಮಗ್ರಿ ಮೊತ್ತ 1,11,463. ಒಟ್ಟು 1,61,075. 1ನೇ ವರ್ಷದ ಎಲಚಳ್ಳಿಯಿಂದ ಕೋಡಿಹಳ್ಳಿವರೆಗೆ ರಸ್ತೆ ಬದಿ ನಡಿತೋಪು ನಿರ್ವಹಣೆ. ಕೂಲಿ ಮೊತ್ತ 47,400. ಸಾಮಗ್ರಿ ಮೊತ್ತ 97,616. ಒಟ್ಟು 1,45,016. 2ನೇ ವರ್ಷದ ಹಳ್ಳೇನಹಳ್ಳಿಯಿಂದ ಎಲಚಳ್ಳಿವರೆಗೆ ರಸ್ತೆ ಬದಿ ನಡಿತೋಪು ನಿರ್ವಹಣೆ ಮಾಡುವುದು. ಕೂಲಿ ಮೊತ್ತ 1,08,388. ಸಾಮಗ್ರಿ ಮೊತ್ತ 88,998. ಒಟ್ಟು 1,97,386. 2ನೇ ವರ್ಷದ ಕೋಡಿಹಟ್ಟಿಯಿಂದ ಮಲ್ಲೇನಹಳ್ಳಿ ಕಾಲೋನಿವರೆಗೆ ರಸ್ತೆ ಬದಿ ನಡಿತೋಪು ನಿರ್ವಹಣೆ ಮಾಡುವುದು. ಕೂಲಿ ಮೊತ್ತ 1,10,916. ಸಾಮಗ್ರಿ ಮೊತ್ತ 81,795. ಒಟ್ಟು 1,92,711. ಹಾಗೆ ತೋಟಗಾರಿಕಾ ಇಲಾಖೆಯಿಂದ ಭೋಜರಾಜು ಸನ್ನಾಫ್ ಶಿವಣ್ಣ ತೆಂಗಿನ ಸಸಿ ಕಾಮಗಾರಿ ಎಲಚಳ್ಳಿ ಗ್ರಾಮ 24,964. ಚಂದ್ರಶೇಖರ್ ಸನ್ನಾಫ್ ಗಂಗಣ್ಣ ತೆಂಗಿನ ಸಸಿ ಕಾಮಗಾರಿ ಎಲಚಳ್ಳಿ ಗ್ರಾಮ 8,100. ಜವರಯ್ಯ ಸನ್ನಾಫ್ ಉಚ್ವೀರಯ್ಯ ತೆಂಗಿನ ಸಸಿ ಕಾಮಗಾರಿ ಬ್ಯಾಡಗೆರೆ ಗ್ರಾಮ 33,812. ನಂಜುಂಡಯ್ಯ ಸನ್ನಾಫ್ ಚಿಕ್ಕರಂಗಯ್ಯ ತೆಂಗಿನ ಸಸಿ ಕಾಮಗಾರಿ ಬ್ಯಾಡಗೆರೆ ಗ್ರಾಮ 28,440. ರಾಜಮ್ಮ ವೈಫ್ ಆಫ್ ಬಸವರಾಜು ಬಾಳೆ ಕಾಮಗಾರಿ ಎಲಚಳ್ಳಿ ಗ್ರಾಮ 13,904. ರಾಮೇಗೌಡ ಸನ್ನಾಫ್ ಅಂದಾನಿಗೌಡ ತೆಂಗಿನ ಸಸಿ ಕಾಮಗಾರಿ ಬ್ಯಾಡಗೆರೆ ಗ್ರಾಮ 24,585. ಸಂಜೀವಯ್ಯ ಸನ್ನಾಫ್ ಚಿಕ್ಕಣ್ಣ ಬಾಳೆ ಕಾಮಗಾರಿ ಬ್ಯಾಡಗೆರೆ ಗ್ರಾಮ 14,852. ಮದರ್ ಸಾಬ್ ಸನ್ನಾಫ್ ಮೋದಿನ್ ಸಾಬ್ ಕೋಡಿಹಳ್ಳಿ ಗ್ರಾಮ ರೇಷ್ಮೆ ಕಾಮಗಾರಿ 11,060. ಕೃಷಿ ಇಲಾಖೆಯಿಂದ ಮಧುಕುಮಾರ್ ಸನ್ನಾಫ್ ಲೇಟ್ ಬಸವಯ್ಯ ಹಳ್ಳೇನಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 34,760. ದಿನೇಶ್ ಬಿನ್ ತಿಮ್ಮಯ್ಯ ಕಂದಕಬದು ನಿರ್ಮಾಣ ದಾಸರಕಲ್ಲಳ್ಳಿ ಗ್ರಾಮ 16,432. ಬಸವರಾಜ ಬಿನ್ ಲೇಟ್ ಕಾಳಪ್ಪ ಕಂದಕಬದು ನಿರ್ಮಾಣ 76,788. ಮಹಾಲಿಂಗಪ್ಪ ಬಿನ್ ರಂಗೇಗೌಡ ಕಂದಕಬದು ನಿರ್ಮಾಣ ಬೇಲಹಳ್ಳಿ ಗ್ರಾಮ 70,784. ವೆಂಕಟಲಕ್ಷ್ಮಮ್ಮ ಕೋಂ ರಾಮಯ್ಯ ಕಂದಕಬದು ನಿರ್ಮಾಣ ದಾಸರಕಲ್ಲಳ್ಳಿ ಗ್ರಾಮ 31,284. ದಾಸರಕಲ್ಲಳ್ಳಿ ಗ್ರಾಮದ ಶೆಟ್ಟಳ್ಳಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶವಾಗಿರುವುದು ಕಂಡುಬಂದಿದ್ದು ಈ ಕಾಮಗಾರಿಯ ಉದ್ದೇಶ ಈಡೇರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 316 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ದಾಸರಕಲ್ಲಳ್ಳಿ ಗ್ರಾಮದ ಅಪ್ಪಾಜಿ ಚಾರ್ ಬಿನ್ ನಂಜುಂಡಾಚಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶವಾಗಿರುವುದು ಕಂಡುಬಂದಿದೆ ಹಾಗೂ ಈ ಯೋಜನೆಯ ಉದ್ದೇಶ ಈಡೇರಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 316 ರೂಗಳನ್ನು
ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ದಾಸರಕಲ್ಲಳ್ಳಿ ಗ್ರಾಮದ ಪದ್ಮಾಚಾರ್ ಬಿನ್ ನಂಜುಂಡಾಚಾರ್ಯ ಅವರ ಜಮೀನಿನಲ್ಲಿ ಬದು ನಿರ್ಮಾಣ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶವಾಗಿರುವುದು ಕಂಡು ಬಂದಿದ್ದು ಈ ಯೋಜನೆ ಉದ್ದೇಶ ಈಡೇರಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಕೂಲಿ ಮೊತ್ತ 316 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಜವರಯ್ಯ ಸನ್ನಾಫ್ ಉಚ್ವೀರಯ್ಯ ತೆಂಗಿನ ಸಸಿ ಕಾಮಗಾರಿ. ಈ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ 50 ತೆಂಗಿನ ಸಸಿಗಳಿಗೆ ದಾಖಲಿಸಿದ್ದು ಎಂಐಎಸ್ ನಲ್ಲಿ ಹೆಚ್ಚುವರಿಯಾಗಿ 25 ಗಿಡಕ್ಕೆ 1875 ರೂಗಳು ಪಾವತಿಯಾಗಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡು ಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ 15ನೇ ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. 4/2023ಕ್ಕೆ ಪ್ರಾರಂಭಿಕ ಶಿಲ್ಕು 27,16,470. ಬಿಡುಗಡೆಯಾದ ಅನುದಾನ 12,71,955. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 53,920. ಒಟ್ಟು ಅನುದಾನ 40,42,345. ಒಟ್ಟು ಖರ್ಚು 21,29,209. 31/3/2024ಕ್ಕೆ ಅಂತಿಮ ಶಿಲ್ಕು 19,13,136. ಗ್ರಾಮ ಪಂಚಾಯಿತಿಯ ಗೊರ್ಜೇಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 23,679. ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಗೊರ್ಜೇಹಳ್ಳಿ ಯಾರು ಇದ್ರೆ ಈ ಕಾಮಗಾರಿ ಆಗಿದೆ ಇಲ್ಲ ಅಂತ ಹೇಳಬೇಕು. ಕಾಮಗಾರಿ ಆಗಿದೆಯಾ ಇಲ್ವಾ? ಗೊರ್ಜೇಹಳ್ಳಿ ಯಾರಿದ್ರು? ಗ್ರಾಮ ನೈರ್ಮಲ್ಯ ಅಂದ್ರೆ ಚರಂಡಿ ಕ್ಲೀನ್ ಮಾಡಿರೋದು, ಮಾಡಿದಾರ ಇಲ್ವಾ ಅಂತ. ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗೆರೆ ಬೋವಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಜಂಗಲ್ ತೆಗೆಯುವ ಕಾಮಗಾರಿ 23,698. ಬೋವಿ ಕಾಲೋನಿ ಯಾರು ಇದ್ರೆ ಈ ಕಾಮಗಾರಿ ಆಗಿದೆ ಇಲ್ವಾ ಅಂತ ಹೇಳಬೇಕು. ಹೋದ ವರ್ಷ ಆಗೈತೆ ಗೊತ್ತಿಲ್ಲ. ಬ್ಯಾಡಗೆರೆ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 23,639. ಬ್ಯಾಡಗೆರೆ ಗ್ರಾಮದವರು ಈ ಕಾಮಗಾರಿ ಆಗಿದೆ ಇಲ್ವಾ, ಗ್ರಾಮ ನೈರ್ಮಲ್ಯ ಮಾಡಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಸಭೆಯಲ್ಲಿ. ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ಎಳಚೇಳ್ಳಿ ಬುಡೇನ್ಸಾಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 23,405. ಬ್ಯಾಡಗೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 23,600. ಬಂದಲ್ಲೆಟ್ಟಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಲೈಟ್ ಅಳವಡಿಸುವ ಕಾಮಗಾರಿ 23,449. ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸರಕಲ್ಲಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಟೈಲ್ಸ್ ಹಾಕುವುದು 47,258. ಬುಡೇನ್ಸಾಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಗೇಟ್ ಅಳವಡಿಸುವ ಕಾಮಗಾರಿ 46,420. ಬ್ಯಾಡಗೆರೆ ಗ್ರಾಮದ ಕುಡಿಯುವ ನೀರಿನ ಬೋರ್ವೆಲ್ ಹತ್ತಿರ ಮಣ್ಣು ಒಡಿಸಿ ಸಮತಟ್ಟು ಮಾಡುವ ಕಾಮಗಾರಿ 26,036. ಹಳ್ಳೇನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 23,590. ಎಲ್ಚಳ್ಳಿ ಗ್ರಾಮದ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ಕುಡಿಯುವ ನೀರು ಪಂಪ್ ಮತ್ತು ಸಿಂಟೆಕ್ಸ್ ಅಳವಡಿಕೆ ಕಾಮಗಾರಿ 45,787. ಹಾಗೆ ಬೀದಿ ದೀಪ ಸಾಮಗ್ರಿ ಖರೀದಿ, ಕುಡಿಯುವ ನೀರಿನ ನಿರ್ವಹಣೆ ಇತರೆ ಸಂಬಂಧಪಟ್ಟಂತ ಒಟ್ಟು ವೆಚ್ಚ ಒಟ್ಟು 21,29,209 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಇದುವರೆಗೂ ನಾನು ಮಂಡಿಸತಕ್ಕಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮಾತ್ರ ಯಾವುದಾದ್ರೂ ಆಕ್ಷೇಪಗಳಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು. ಹಾಗೂ
ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿಲ್ಲ ಅಂತ ರಿಕವರಿ ಆಗ್ಯಾವಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ಟೋಟಲ್ ಆಗಿ ಹೇಳ್ತಾ ಇರೋದೇನು ಗೊತ್ತಾ, ನೀವು ಈಗ ನಾವು ಬರ್ತೀವಿ, ಯಾರೋ ಸಾರ್ವಜನಿಕರು ಬರ್ತೀವಿ, ನಾವು ಡೈರೆಕ್ಟ್ ಪಂಚಾಯತಿ ಭೇಟಿ ಮಾಡ್ತೀವಿ. ಅಕಸ್ಮಾತ್ ಆ ಪಂಚಾಯತಿನಲ್ಲಿ ನಮ್ಮ ಗ್ರಾಮದಲ್ಲಿ ನಮಗೂ ಮೆಂಬರ್ಸ್ ಆಗ್ಲಿಕ್ಕಿಲ್ಲ ಅಂತ ಸಾಮಾಜಿಕ ಪರಿಶೋಧನೆ ವಿಚಾರಗಳನ್ನು ಮತ್ತು ಕಾಮಗಾರಿಗಳ ಖರ್ಚು ವೆಚ್ಚವನ್ನು ಮಂಡಿಸಿದಂತ ಶ್ರೀಯುತ ರಂಗಸ್ವಾಮಿ ರವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. 1 ವರ್ಷದ ಗಿಡ ನೆಟ್ಟಲ್ಲಿ ಯಾವುದು ಅಂತ ನಮಗೆ ಕಾಮಗಾರಿ ಗೊತ್ತಾಗುತ್ತೆ. ಕೇಳಿ ಅದೇ ಈಗ ನಾವು ರೈಸಿಂಗ್ ಕೋಡಿಹಳ್ಳಿಯಿಂದ ಮಲ್ಲೇನಹಳ್ಳಿವರೆಗೂ ರೈಸಿಂಗ್ ಮಾಡಿದ್ವಿ. ಅದೇ ರೋಡ್ನೇನೆ 2ನೇ ವರ್ಷಕ್ಕೆ ತಗೊಂಡಿರ್ತೀವಿ. ಅಂದ್ರೆ ಮೊದಲನೇನೆ ಅದೇ ವರ್ಕ್ ರೈಸಿಂಗ್ ಮಾಡ್ತೀವಲ್ಲ, ಈ ವರ್ಷ ಗಿಡ ನೆಟ್ಟಿರ್ತೀವಿ. ಈ ವರ್ಷ ಗಿಡ ನೆಟ್ಟಿದ್ದ ಮುಂದಿನ ವರ್ಷಕ್ಕೆ ಮೇಂಟೆನೆನ್ಸ್ ಅಥವಾ ನಿರ್ವಹಣೆ ಕಾಮಗಾರಿಗಳಂತ ತಗೊಂಡಿರ್ತೀವಿ. ಅದನ್ನ ಕೋಡಿಹಟ್ಟಿಯಿಂದ ಫಸ್ಟ್ಗೆ ವರ್ಕ್ ಮಾಡ್ಬೇಕು. ಫಸ್ಟ್ಗೆ ಏನ್ ಕೆಲಸ ತಗೊಂಡ್ಬೇಕಾದ್ರೆ ಕೋಡಿಹಟ್ಟಿಯಿಂದ ಮಲ್ಲೇನಹಳ್ಳಿವರೆಗೆ ಅಂತ ಒಂದ್ ಮಾಡಿದ್ದಾರೆ, ಆಮೇಲೆ ಕೋಡಿಹಳ್ಳಿಯಿಂದ ಮಲ್ಲೇನಹಳ್ಳಿಯಿಂದ ಒಂದ್ ಮಾಡಿದ್ದಾರೆ. ಅದು ವರ್ಕ್ ನೇಮು ತಪ್ಪಾಗಿದೆ. ಇಲ್ಲ ಒಂದೇ ವರ್ಕ್ ಅದು. ಆಕ್ಚುಲ್ ಆಗಿ ಕೋಡಿಹಟ್ಟಿಯಿಂದ ಮಲ್ಲೇನಹಳ್ಳಿವರೆಗೆ ಒಂದೇ ವರ್ಕ್. ಬರಿಬೇಕಾದ್ರೆ ವರ್ಕ್ ಮಾಡ್ಬೇಕಾದ್ರೆ ತಪ್ಪಾಗಿದೆ ಅಷ್ಟೇನೆ. ಕೊನೆಯದಾಗಿ ಈ ಸಭೆಯನ್ನು ಉದ್ದೇಶಿಸಿ ಈ ಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಪವಿತ್ರ ಮೇಡಮ್ನವರು BCM ಇಲಾಖೆ ಅವರು ಈ ಸಭೆಯ ಉದ್ದೇಶಿಸಿ ಮಾತಾಡ್ತಾವ್ರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಭೆಗೆ ತಡವಾಗಿ ಆಗಮಿಸಿದ್ದಕ್ಕೆ ತಮ್ಮೆಲ್ಲರ ಹತ್ರ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ನಮಸ್ಕಾರಗಳನ್ನ ತಿಳಿಸ್ತಾ, ಮತ್ತೆ PDO ಅವರಿಗೂ ನಮಸ್ಕಾರ ತಿಳಿಸ್ತಾ, ಈ ಒಂದು ಏನು ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ ಎಲ್ಲರೂ. ಇಲ್ಲಿ ಇದುವರೆಗೂ ಓದಿದಂತ ಒಂದು ವರದಿ ಪ್ರಕಾರ ನಮ್ಮ ಪಂಚಾಯತಿಗೆ ಅತಿ ಹೆಚ್ಚು ಒಂದು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡಿಸಿದ್ದಾರೆ ನಮ್ಮ PDO ಅವರು. ಹಾಗಾಗಿ ಅವ್ರನ್ನ ತುಂಬಾ ಒಳ್ಳೆ ಕೆಲಸಗಳಾಗಿದೆ. ಈ ಒಂದು ವರದಿ ಪ್ರಕಾರ ಅವರ ಯಾವುದೇ ಒಂದು ಪ್ರಕ್ರಿಯೆ ಉಲ್ಲಂಘನೆಗಳು ಕೂಡ ಆಗಿಲ್ಲ. ಯಾಕೆಂದ್ರೆ ಬಂದಂತ ಸಾರ್ವಜನಿಕರಿಗೆ ಒಬ್ಬರು ಅಧಿಕಾರಿಯಾಗಿ ಅವರು ಒಳ್ಳೆ ರೀತಿಯ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಅವರಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಒಂದು ವರದಿಯನ್ನ ನೋಡ್ತಾ ಇದ್ರೆ. ಇದೇ ರೀತಿ ನಿಮ್ಮ ಪಂಚಾಯತಿ ನಿಮ್ಮ ಒಂದು ಸಹಕಾರದಿಂದ ಇನ್ನೂ ಚೆನ್ನಾಗಿ ಮುಂದೆ ಬರಲಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತ ಶ್ರೀಮತಿ ಪವಿತ್ರ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲಾ ಸಾರ್ವಜನಿಕರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಈ ಸಭೆಯ ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತೆ ಗ್ರಾಮದ ಸಾರ್ವಜನಿಕರು, ಪಂಚಾಯತಿ ಸಿಬ್ಬಂದಿಯವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ.